ಹಾಯ್ ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾರ, ಆಮೇಲೆ ಕೆಲವೊಬ್ಬರೆಲ್ಲ ಈಗ ಆನ್ಲೈನ್ ಕೋಚಿಂಗು ಈ ಥರ ಎಲ್ಲ ಮಾಡ್ತಿರ್ತಾರ. ಆಮೇಲೆ ಕೆಲವೊಬ್ಬರು ಈ ಟೀಚಿಂಗ್ ಇದರಲ್ಲೇ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಸ್ಟೂಡೆಂಟ್ಸ್ಗಳೆಲ್ಲ ಕಳಿಸ್ತಿರ್ತಾರ. ಸೊ ಈ ಥರ ಕೆಲವೊಬ್ರು ಮಾಡ್ತಿರ್ತಾರ. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ವಿಡಿಯೋ ಒಂದು ಕಡೆ ಇರುತ್ತೆ, ಆಮೇಲೆ ಆಡಿಯೋ ಅಂದರೆ ವಿಡಿಯೋ ಅಂದರೆ ಅವರು ಏನು ಬರೀತಾರಲ್ಲ ಒಂದು ಬೋರ್ಡ್ ಮೇಲೆ, ಅದು ಒಂದು ಕಡೆ ಇರುತ್ತೆ. ಈ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಅವ್ರ ಫೋನಲ್ಲಿರುವಂಥ ನೋಟ್ ಏನಿರುತ್ತಲ್ಲ ಅದನ್ನ ಬೇರೆ ಸಪ್ರೇಟಾಗಿ ವಿಡಿಯೋ ಮಾಡಿರ್ತಾರೆ. ಆಮೇಲೆ ಇವರು ವಿಡಿಯೋ ಮಾತಾಡೋದು ಒಂದು ಕಡೆ ಮಾಡಿರ್ತಾರೆ. ಅದು ಬಿಟ್ಟು ಈಗ ನೀವು ವಿಡಿಯೋದಲ್ಲಿ ಸ್ಕ್ರೀನ್ ಮೇಲೆ ಏನು ನೋಡ್ತಿದ್ರಲ್ಲ, ಈ ಥರ ಒಂದು ವಿಡಿಯೋ ಮಾಡೋದು, ಸ್ಕ್ರೀನ್ ರೆಕಾರ್ಡಿಂಗ್ ಮಾಡೋದು ಹೇಗಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಫಸ್ಟು ನಿಮ್ಮ ಒಂದು ಫೋನ್ನ ತಗೊಳ್ಳಿ. ಫೋನ್ನ ತಗೊಂಡು ಸೆಟ್ಟಿಂಗ್ಸಲ್ಲಿ ಹೋಗಿ. ಸೆಟ್ಟಿಂಗ್ಸಲ್ಲಿ ಹೋದ್ಮೇಲೆ ನೀವು ನೋಡ್ಬೋದು, ಈಗ ಸ್ಕ್ರೀನ್ ಮೇಲೆ ಏನು ನೋಡ್ತಿದ್ದೀರಾ ಈ ಒಂದು ಸೆಟ್ಟಿಂಗ್ಸ್ ಇದರಲ್ಲಿ ಹೋದ್ಮೇಲೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದಮೇಲೆ ಇಲ್ಲಿ ಸಿಸ್ಟಮ್ಸ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಓಕೆನಾ. ಈ ಸಿಸ್ಟಮ್ಸ್ ಸೆಟ್ಟಿಂಗಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಸ್ಕ್ರೀನ್ ರೆಕಾರ್ಡಿಂಗ್ ಅಂತ ಕಾಣ್ತಿದೆ. ಸಿಸ್ಟಮ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಸಿಸ್ಟಮ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಕೆಳಗಡೆ ಸ್ಕ್ರೀನ್ ರೆಕಾರ್ಡಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ, ಓಕೆನಾ. ಸ್ಕ್ರೀನ್ ಶಾಟ್ ಆಮೇಲೆ ಸ್ಕ್ರೀನ್ ರೆಕಾರ್ಡಿಂಗ್ ಅಂತ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಸ್ಕ್ರೀನ್ ರೆಕಾರ್ಡ್, ಸಿಸ್ಟಮ್ ಸೌಂಡ್, ಆಮೇಲೆ ಇಲ್ಲಿ ಎಲ್ಲ ಥರನೂ ಆಪ್ಷನ್ ಬರುತ್ತೆ. ನೀವು ನೋಡ್ಬೋದು ಇಲ್ಲಿ ಏನಂತಂದರೆ, ಸ್ಕ್ರೀನ್ ರೆಕಾರ್ಡಿಂಗ್ ಮಾಡೋಕ್ಕಿಂತ ಮುಂಚೆ ನೀವು ಕೆಲವೊಂದು ಟೈಮಲ್ಲಿ ಏನಾದರೂ ವಾಯ್ಸ್ ಓವರ್ ಕೊಡ್ತೀರಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡುವಾಗನೇ ಅಂತಂದರೆ ಅದನ್ನು ಮಾಡ್ಬೋದು. ಇಲ್ಲಿ ನೀವು ಆನ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಇಲ್ಲಿ ರೆಕಾರ್ಡ್ ಸಿಸ್ಟಮ್ ಸೌಂಡ್ ಅಂತ ಏನಿದೆಯಲ್ಲ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ರೆಕಾರ್ಡ್ ಮೈಕ್ರೋಫೋನ್ ಸೌಂಡ್, ನೀವೇನಾದರೂ ಇಯರ್ಫೋನ್ ಹಾಕೊಂಡು ಮಾತಾಡ್ತಿದ್ರೆ ಅದ್ರದ್ದು ಏನಾದರೂ ವಾಯ್ಸ್ ಬರಬೇಕಂತಂದರೆ ಈ ರೆಕಾರ್ಡ್ ಮೈಕ್ರೋಫೋನ್ ಸೌಂಡ್ ಅಂತ ಏನಿದೆಯಲ್ಲ ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಂತಂದರೆ ನಿಮಗೆ ವಾಯ್ಸು ರೆಕಾರ್ಡ್ ಆಗಲ್ಲ. ನೀವೇನಾದರೂ ಮಾತಾಡ್ತಿದ್ರೆ ವಾಯ್ಸ್ ರೆಕಾರ್ಡ್ ಆಗಲ್ಲ, ಓಕೆನಾ. ಆಮೇಲೆ ಕೆಳಗಡೆ ಬಂದರೆ ಇಲ್ಲಿ ಫ್ರೇಮ್ ರೇಟ್ ಅಂತ ಇದೆ, ಓಕೆ. ಫ್ರೇಮ್ ರೇಟ್ ಅಂತ ಏನಿದೆಯಲ್ಲ ಇದು 30 FPS ಅಂತ ಇರಬೇಕು. ಅಂದರೆ ನಿಮ್ಮ ಒಂದು ಕ್ಲಾರಿಟಿ, ಸ್ಕ್ರೀನ್ ರೆಕಾರ್ಡಿಂಗ್ ಏನು ಮಾಡ್ತಿರಲ್ಲ ಆ ಒಂದು ಕ್ಲಾರಿಟಿ, ಇದಕ್ಕಿಂತ ಕಡಿಮೆ ಇಡಕ್ಕೆ ಹೋಗಬೇಡಿ, ಓಕೆನಾ. ಇನ್ನು 25, 20, 15 ಆ ಥರ ಇದೆ, ಅದನ್ನೇನು ಟಚ್ ಮಾಡೋಕ್ಕೆ ಹೋಗಬೇಡಿ. 30 FPS ಇರಲಿ, ಓಕೆನಾ. ಕೆಳಗಡೆ ಬಂದರೆ ನೀವು ನೋಡ್ಬೋದು ಆಪ್ಷನ್ನು ರೆಕಾರ್ಡ್ ಫ್ರಂಟ್ ಕ್ಯಾಮ್ರಾ ವಿಡಿಯೋ ಅಂತ ಇದೆ, ಓಕೆನಾ. ಈ ಒಂದು ಆಪ್ಷನ್ನ ನೀವು ಆನ್ ಮಾಡ್ಕೋಬೇಕಾಗುತ್ತೆ. ನೀವೇನಾದರೂ ನಿಮ್ಮ ಒಂದು ನಿಮ್ಮ ಒಂದು ವಿಡಿಯೋ ಅದ್ರ ಜೊತೆ ರೆಕಾರ್ಡಿಂಗು ಬರ್ಬೇಕಂತಂದರೆ ನೀವು ಎಕ್ಸ್ಪ್ಲೇನ್ ಮಾಡುವಾಗ ನಿಮ್ಮ ಒಂದು ವಿಡಿಯೋ ಕೆಳಗಡೆ ನೀವು ಏನು ಲೆಸನ್ ಮಾಡ್ತಿರ್ತೀರಲ್ವ, ಏನಾದರೂ ನೋಟ್ ಏನಾದರೂ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ಆ ಒಂದು ಇದು ಬರ್ಬೇಕಂತಂದರೆ ನೀವು ಈ ಆಪ್ಷನ್ನ ಆನ್ ಮಾಡಿಕೊಂಡು ಆಮೇಲೆ ನೀವು ಸ್ಕ್ರೀನ್ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಬೇಕು, ಓಕೆನಾ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವೇನಾದರೂ ಮಾಡಿ ಇದನ್ನು ಆನ್ ಮಾಡ್ಕೊಳಕ್ಕೆ ಹೋದ್ರೆ ಬರಲ್ಲ. ಇದನ್ನು ಫಸ್ಟ್ ಆನ್ ಮಾಡಿ ಇಟ್ಕೊಳ್ಳಿ. ಈಗ ನೋಡಿ, ಆನ್ ಮಾಡಿ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ನೋಡಿ ನಿಮಗೆ ಯಾವ ಥರ ಕಾಣ್ತಿದೆ ಅಂತ. ಈ ಥರ ವಿಡಿಯೋ ಒಂದು ಕಡೆ ರೌಂಡ್ ಒಂದು ಸರ್ಕಲಲ್ಲಿ ನಿಮ್ಮ ಫೇಸ್ ಇರುತ್ತೆ. ಆಮೇಲೆ ಇಲ್ಲಿ ನೀವು ಏನಾದರೂ ಟೀಚ್ ಮಾಡ್ಬೇಕಂದು ಸ್ಟೂಡೆಂಟ್ಸ್ಗೆ ಹೇಳ್ಬೇಕು, ನಿಮ್ಮ ಒಂದು ವಿಡಿಯೋನೂ ಇರ್ಬೇಕು ನಿಮ್ಮ ಫೇಸಿಂದು. ಈ ಕಡೆ ನೀವು ಏನು ಬೋರ್ಡ್ ಯೂಸ್ ಮಾಡ್ತಿರಲ್ವ ಏನಾದರೂ ರೈಟಿಂಗ್ಗೆ, ಆ ಥರ ನೀವು ಯೂಸ್ ಮಾಡ್ಕೋಬೋದು, ಓಕೆನಾ. ಈ ಒಂದು ಸೆಟ್ಟಿಂಗ್ಸ್ ಇದೆ, ನೀವು ಯೂಸ್ ಮಾಡ್ಕೋಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ತಾ ಯಾರಾದರೂ ಇನ್ನೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮ್ಮ ಮುಂದೆ ಬರ್ತಾ ಇರ್ತವೆ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.